ನೋಡಿ ನಾಟಿ ಕೋಳಿ ಚಿಕನ್ ಗ್ರೇವಿ ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ ಬರ್ರಿ. ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ನಾಟಿ ಕೋಳಿ ಚಿಕನ್ ಗ್ರೇವಿ ಮಾಡೋದು. ಬರ್ರಿ ಅದಕ್ಕೆ ಏನೇನು ಬೇಕಂತ ಒಂದ್ಸಲ ನೋಡ್ಕೊಳ್ಳೋಣ. ನಾನು 1 kg ನಾಟಿ ಕೋಳಿ ಚಿಕನ್ ತೊಗೊಂಡೇನಿ. ನೋಡಿ 1 kg ನಾಟಿ ಕೋಳಿ ಚಿಕನ್ ತೊಗೊಂಡೇನಿ. ಅದಕ್ಕೆ ಮಸಾಲ ಐಟಮ್ ಬೆಳ್ಳುಳ್ಳಿ, ಚಕ್ಕೆ, ಹಸಿ ಶುಂಠಿ, 4 ಲವಂಗ, 3 ಏಲಕ್ಕಿ, ಅರ್ಧ ಟೀ ಸ್ಪೂನಷ್ಟು ಸಾಜೀರಿಗೆ, 1 ಟೀ ಸ್ಪೂನಷ್ಟು ಕಾಳುಮೆಣಸು, ಗಸಗಸೆ, ಕೊತ್ತಂಬರಿ ಕಾಳು, ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ, 1 ಈರುಳ್ಳಿ, ಟೊಮೊಟೊ. ಈಗ ಇದಿಷ್ಟು ಮಸಾಲಾನ ನಾವು ನುಣ್ಣಗೆ ರುಬ್ಕೊಂಬರೋಣ. ರೀತಿ ಮಸಾಲ ಎಲ್ಲ ನುಣ್ಣಗೆ ರುಬ್ಕೊಂಡನಿ. ಈಗ ನಾವು ಚಿಕನ್ನ ಒಗ್ಗರಣೆ ಹಾಕೊಳ್ಳೋಣ ಬರ್ರಿ. ನೋಡಿ ಈಗ ನಾನೊಂದು ಕುಕ್ಕರ್ ತಗೊಂಡೇನಿ. ಈಗ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಚಿಕನ್ಗೆ ಇಷ್ಟು ಎಣ್ಣೆ ಹಾಕೀನಿ. ಈಗ ಎಣ್ಣೆ ಕಾಯಿಲಿ. ಇವಾಗ ಎಣ್ಣೆ ಕಾಲೈತಿ. ಮೊದಲು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಳಕತ್ತೀನಿ. ನೋಡಿ ಈಗ ಈರುಳ್ಳಿ ಬೆಳ್ಳುಳ್ಳಿ 2 ಚೆಂದಾಗಿ ಫ್ರೈ ಆಗಿದೆ. ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಯಾವು. ಈಗ ನಾನು ಚಿಕನ್ ತೊಳೆದು ಇಟ್ಕೊಂಡಿದ್ದೆ. ಚಿಕನ್ನ ಹಾಕ್ಕೊಳಕತ್ತೇನೆ. ನೋಡ್ರಿ ನಾಟಿ ಕೋಳಿ ಚಿಕನ್ನ. ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊತೀನಿ. ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇವಾಗ ಇದನ್ನ ಸ್ವಲ್ಪ ಮೇಲೆ ಕೆಳಗ ಮಾಡ್ಕೊಳ್ಳೋಣ. ಇವಾಗ ಅರಿಶಿನ ಉಪ್ಪು ಹಾಕಿವಲ್ರಿ, ಈ ರೀತಿ ಕೆಳಗ ಮೇಲೆ ಇನ್ನೂ ಒಂದ್ಸಲ ಕೈಯಾಡಿ ಈ ಮಸಾಲೆ ಎಲ್ಲ ಹಾಕಿ ಸಿಟಿ ಹೊಡ್ಸ್ಕೊಳ್ಳೋಣ. ಇವಾಗ ರುಬ್ಬಿರೋ ಮಸಾಲೆ ಎಲ್ಲ ಸೇರಿಸ್ಕೊತೀನಿ. ಇದಕ್ಕೆ ಮಸಾಲೆ ಎಲ್ಲ ತೊಳೆದು ಆ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಹಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ರಿಂದ 3 ಸ್ಪೂನ್ನಷ್ಟು ಸೇರಿಸ್ಕೊಂಡ್ರೆ ಸಾಕು. ನಾನಿಷ್ಟು ಈಗ ಸೇರಿಸ್ಕೊಂಡೇನಿ. ಇದನ್ನ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಗ್ರೇವಿ ಆದ್ರೆ ಸಾಕ್ರಿ. ಇಷ್ಟು ಈಗ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿ
3 ವಿಜಿಲ್ ಕೂಗಿಸ್ಕೊಳ್ಳೋಣ. ನೋಡಿರಿ, ನಾನೀಗ ಕುಕ್ಕರ್ ಮುಚ್ಚಳ ಮುಚ್ಚಿದೆ. 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ 3 ವಿಸಿಲ್ ಆತ. ನಾವು ಕುಕ್ಕರ್ನ ಬಂದ್ ಮಾಡೋಣ. ಅದು ಸ್ವಲ್ಪ ತಣ್ಣಗಾದಿಂದೆ ತೆಗೆದು ತೋರಿಸ್ತೇನೆ ಅಂತ. ನೋಡಿ, ಈಗ ಕುಕ್ಕರ್ ಆ ರೀತಿ ನೋಡಿ, ಚಿಕನ್ ಗ್ರೇವಿ ಎಷ್ಟು ಚೆಂದಾಗಿ ಬೆಂದೈತಿ ಅಂತೇಳಿ. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಚಪಾತಿ ಜೊತೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾಟಿ ಕೋಳಿ ಚಿಕನ್ ಗ್ರೇವಿ ಎಷ್ಟು ಸಾಫ್ಟಾಗಿ ಬೆಂದೈತಿ. ನಾನು ಚಪಾತಿ ಜೊತೆ ಸರ್ವ್ ಮಾಡೀನಿ. ಈಗ ಟೇಸ್ಟ್ ಮಾಡೋಣ. ಎಷ್ಟು ಸಾಫ್ಟಾಗಿ ಬೆಂದೈತಿ ನೋಡಿದ್ರಲ್ಲ ಫ್ರೆಂಡ್ಸ್. ಚಿಕನ್ ಗ್ರೇವಿ, ನಾಟಿ ಕೋಳಿ ಚಿಕನ್ ಗ್ರೇವಿ ಮಾಡೋದು ಹೆಂಗಂತಂದೇಳಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.